ನಡುವಿನ ಸಂಬಂಧ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಶೂನ್ಯತೆಗಳ ಬಗ್ಗೆ ಕಂಡುಹಿಡಿಯೋಣ. x² + 5x + 2x + 10 ಎಂಬ ವರ್ಗ ಬಹುಪದಕ್ಕೂ ಶೂನ್ಯತೆಗಳನ್ನು ಕಂಡುಹಿಡಿಯುತ್ತೆ. ಈ ಶೂನ್ಯತೆಗಳ ಬಗ್ಗೆ ಪರಿಹಾರ x2 + 7x + 10 ಇದು ಹಾಗೆ ಬರ್ಕೊಂಡ್ವಿ. x 5x + 2x 10 ಅನ್ನು ಹಾಗೆ ಬರ್ಕೊಂಡ್ವಿ. ಈಗ x 2x ಇದ್ವಲ್ಲ ಅದು 1x ತಗೊಂಡ್ವಿ. 1x ತಗೊಂಡ್ವಿ. x ಅನ್ನು ಹಾಗೆ ಬರ್ಕೊಂಡು +5 ಅಂತ ಬರ್ಕೊಂಡ್ವಿ. +2 ಅಂತ ಬರ್ಕೊಂಡು +5 ಇಸ್ +5 x + 5 ಹಾಗೆ ಬರ್ಕೊಂಡು ಇದು ಒಂದು ಸಾಮಾನ್ಯ ಪದ, ಇದು ಒಂದು ಸಾಮಾನ್ಯ ಪದ. ಹಾಗಾಗಿ x ಹಾಗೆ ಬರ್ಕೊಂಡ್ವಿ. x + 2 ಅಂತ ಹಾಗೆ ಬರ್ಕೊಂಡ್ವಿ. ಇದು ಒಂದು ಸಾಮಾನ್ಯ ಪದ ಅಲ್ವಾ, ಅದಕ್ಕೆ x + 5 ಅಂತ ಹಾಗೆ ಬರ್ಕೊಂಡು therefore x + 2 = 10 ಅಥವಾ x + 5 = 10 ಆದಾಗ ಅಂದರೆ x = -2 ಅಥವಾ x = -5 ಆದಾಗ ನಮಗೆ 0 ಆಗಿದೆ. 0 ಆಗುತ್ತದೆ. x2 + 7x + 10 ರ ಬೆಲೆಯು ನಮಗೆ 0 ಇರುತ್ತದೆ. ಆದ್ದರಿಂದ -2 ಮತ್ತು -5 ಇವು ಆಲ್ಫಾ ಅಂದರೆ +2, ಬೀಟಾ ಆಲ್ಫಾ ಅಂದ್ರೆ ಎಷ್ಟು ಕಾಣ್ತಿಲ್ವ ಅಲ್ಲಿ? ತಡಿ, ಕಂಟಿನ್ಯೂ ಮಾಡು. ಆದ್ದರಿಂದ -2 ಮತ್ತು -5 ಇವು ಆಲ್ಫಾ ಅಂದ್ರೆ -2 ಮತ್ತು ಬೀಟಾ ಅಂದ್ರೆ -5. x² + 7x + 10 ರ ಬೆಲೆ ಶೂನ್ಯತೆಗಳಾಗಿವೆ. ಆಲ್ಫಾ ಮತ್ತು ಅದಾದ್ಮೇಲೆ ಈಗ ಏನು ಕಂಡು ಹಿಡಿತಿದೀವಿ? ಈಗ ಸಹಗುಣಕಗಳ ನಡುವಿನ ಸಂಬಂಧ ಯಾವ್ದು? ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಈಗ ಸಂಬಂಧದ ಬಗ್ಗೆ ಕಂಡುಹಿಡಿಯೋಣ. a ಪ್ಲಸ್ ಆಲ್ಫಾ ಮತ್ತು ಬೀಟಾ = -b/a. a = 1, b = 7, c = 10. x² + 7x + 10 ರ ಬೆಲೆಯು ಶೂನ್ಯತೆಗಳಾಗಿವೆ. ಆಲ್ಫಾ ಮತ್ತು ಬೀಟಾ = -b/a. ಈಗ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಮತ್ತು ಬೀಟಾ = -b/a. -2 + -5 -7 -7/1 x ದ ಸಹಗುಣಕ, x² ದ ಸಹಗುಣಕ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಮತ್ತು ಬೀಟಾ = c/a. -2 - 5 = 10/1 ಸ್ಥಿರಾಂಕ x2 ದ ಸಹಗುಣಕ. ಧನ್ಯವಾದಗಳು. ನನ್ನ ಹೆಸರು ಸಹ, ನಾನು 10ರ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಹುಪದೋಕ್ತಿಗಳ ವಿಧಗಳ ಬಗ್ಗೆ ತಿಳಿಸುತ್ತೇನೆ. ಮೊದಲಿಗೆ ಡಿಗ್ರಿ ಮಹಾತ್ಮಘಾತ. ಬಹುಪದೋಕ್ತಿಗಳ ವಿಧಗಳಲ್ಲಿ ಎರಡು ವಿಧಗಳು ಮಾಡಿದ್ದೇವೆ. ಡಿಗ್ರಿ ಮಹಾತ್ಮಘಾತ ಪದ ಆಧಾರದ ಮೇಲೆ. ಡಿಗ್ರಿ ಮಹಾತ್ಮದ ಘಾತದಲ್ಲಿ 3 ವಿಧ: ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ 1, ವರ್ಗಾತ್ಮಕ ಬಹುಪದೋಕ್ತಿ ಡಿಗ್ರಿ 2, ಘನಾತ್ಮಕ ಬಹುಪದೋಕ್ತಿ ಡಿಗ್ರಿ 3. ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಒಂದು ಉದಾಹರಣೆಯನ್ನು ಹೇಳುತ್ತೇನೆ. ಉದಾಹರಣೆ ಅಷ್ಟೇ ಬರೆಯಪ್ಪ, ಹೇಳಿದ್ನಲ್ವಾ? ಹೇಳು. x ನ ಘಾತ 1 ಇದು ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ. ಎರಡನೇದು ವರ್ಗಾತ್ಮಕ ಬಹುಪದೋಕ್ತಿ. ಇದು ಡಿಗ್ರಿ 2. ಉದಾಹರಣೆಗೆ x ನ ಘಾತ 2 + 3 + 2 ಇದು ವರ್ಗಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ.
ಇನ್ನೊಂದು ಬರೀ ಉದಾಹರಣೆ ವರ್ಗಾತ್ಮಕ ಬಹುಪದೋಕ್ತಿ. ವೆರಿ ಗುಡ್. ಕಂಟಿನ್ಯೂ ಮಾಡು. ಮೂರನೆಯದು ಘನಾತ್ಮಕ ಬಹುಪದೋಕ್ತಿ ಡಿಗ್ರಿ 3. ಉದಾಹರಣೆಗೆ ಘನಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಹೆಂಗೆ ಅದು ಘನಾತ್ಮಕ ಅಂತ ಹೆಂಗೆ ಹೇಳ್ತೀರಾ? ಎಕ್ಸ್ ನ ಘಾತ 3 ಇರೋದ್ರಿಂದ ಅದು ಘನಾತ್ಮಕ ವೆರಿ ಗುಡ್. ಅದನ್ನು ಹೇಳಬೇಕು. ಹಾಂ ಇನ್ನೊಂದು ಬರೀ ಯಾವ್ದಾರು. ಓಕೆ. ಹಾಗಾದ್ರೆ ಎಷ್ಟು ವಿಧ ಅದು? 3 ವಿಧ. ಯಾವುದ್ರ ಆಧಾರದ ಮೇಲೆ ಮಾಡಿದ್ವಿ? ಡಿಗ್ರಿ ಮಹತ್ವದ ಘಾತ ಆಧಾರದ ಮೇಲೆ. ಡಿಗ್ರಿ ಆಧಾರದ ಮೇಲೆ ಅಂದರೆ ಸಾಕು. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಪದಗಳ ಆಧಾರದ ಮೇಲೆ. ಅಲ್ಲಿ ಬರೀ ಪದಗಳ ಆಧಾರದ ಮೇಲೆ ಅಂತ. ಪದಗಳ ಆಧಾರದ ಮೇಲೆ 3 ವಿಧ ಮಾಡ್ತೀವಿ. ಏಕಪದೋಕ್ತಿ, ದ್ವಿಪದೋಕ್ತಿ, ಮೂರನ್ನು ಬರೀ ನೀವು ಬರೀ. ತ್ರಿಪದೋಕ್ತಿ. ಏಕಪದೋಕ್ತಿ ಅಂದರೆ ಒಂದು ಚರಾಕ್ಷರದ ಮೇಲೆ ಒಂದು ಘಾತ, ಒಂದು ಚರಾಕ್ಷರ ಇದ್ರೆ ಅದು ಏಕಪದೋಕ್ತಿ. ಅಂದ್ರೆ ಇದು ದ್ವಿಪದೋಕ್ತಿ. ಯಾಕೆ ದ್ವಿಪದೋಕ್ತಿ ಮತ್ತು ಏಕಪದೋಕ್ತಿ ಅಂತೇನೆ? ಏಕಪದೋಕ್ತಿ ಅಂದ್ರೆ ಒಂದು ಚರಾಕ್ಷರ ಇದ್ರೆ ಅದು ಏಕಪದೋಕ್ತಿ ಅಂತ ಕರಿತೀವಿ. ದ್ವಿಪದೋಕ್ತಿ ಒಂದು ಪದ ಇದ್ರೆ ಅದಕ್ಕೆ ಏಕಪದೋಕ್ತಿ ಅಂತ ಕರಿತೀವಿ. ಅದೇ ದ್ವಿಪದೋಕ್ತಿ ಅಂದ್ರೆ 2 ಚರಾಕ್ಷರ ಇದ್ರೆ ದ್ವಿಪದೋಕ್ತಿ. ಒಂದರಲ್ಲಿ ಒಂದು ಪದ ಇದ್ರೆ ಎರಡನೇದ್ರಲ್ಲಿ 2 ಪದ ಇರ್ತಾವ ತಾನೆ. 2 ಚರಾಕ್ಷರ ಐತ ಅಲ್ಲಿ. ಯಾಕೆ ಏಕಪದ ದ್ವಿಪದ ತ್ರಿಪದ ಹೇಳು? ಏಕಪದೋಕ್ತಿ ಅಂದ್ರೆ ಒಂದು ಪದ ಇದ್ರೆ ಏಕಪದೋಕ್ತಿ. ದ್ವಿಪದೋಕ್ತಿ ಅಂದ್ರೆ 2 ಪದ ಇದ್ರೆ ದ್ವಿಪದೋಕ್ತಿ. ತ್ರಿಪದೋಕ್ತಿ ಅಂದ್ರೆ 3 ಪದ ಇದ್ರೆ ತ್ರಿಪದೋಕ್ತಿ. ಯಾವ್ಯಾವ್ದು 3 ಪದ? x² - y + 3. 3 ಪದ ಇದಾವ. ಓಕೆ. ಇದು ಪದಗಳ ಆಧಾರದ ಮೇಲೆ 3 ವಿಧಗಳನ್ನು ಮಾಡಿದ್ವಿ ಮತ್ತು ಅದಕ್ಕೆ ಉದಾಹರಣೆಯನ್ನು ನೀಡಿದ್ವಿ. ಧನ್ಯವಾದಗಳು. ಓಕೆ. ಯಾವ್ದು ತಡೆಯಪ್ಪ, ಯಾವ್ದು ಮಾಡಿದೆ ಹೇಳು ವಿಧಗಳು? ಮೊದಲಿಗೆ ಡಿಗ್ರಿ ಮಹತ್ವದ ಘಾತ ಮತ್ತು ಪದಗಳ ಆಧಾರದ ಮೇಲೆ. ಡಿಗ್ರಿಗಳ ಮೇಲೆ ಎಷ್ಟು ವಿಧ ಮಾಡಿದ್ವಿ? 3 ವಿಧ. ಯಾವ್ಯಾವು? ಘನ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಮೊದಲನೇದು ರೇಖಾತ್ಮಕ ಬಹುಪದೋಕ್ತಿ. 3 ವಿಧ. ಪದಗಳ ಆಧಾರದ ಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ವೆರಿ ಗುಡ್.